ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದೇ ಒಂದು ಚಾನ್ಸ್, ಮಲ್ಲಿಕಾ ಸಿಗೋ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು, ಅವ್ರನ್ನ ಕಾಪಾಡ್ಕೋಬಹುದು. ಎಸ್, ಗಂಗಾನ ಹಾಗೆ ಡೈವರ್ಟ್ ಮಾಡಬೇಕು. ಹಲೋ, ಯಾರು? ನಾನು ಯಾರು ಅನ್ನೋದು ಬೇಕಾಗಿಲ್ಲ. ನಿಂಗೆ ನಿನ್ನ ಗಂಡನ ಕಾಪಾಡ್ಕೋಬೇಕು ಅಂತಿದ್ಯಾ? ಹೌದು ರೀ, ನನ್ನ ಗಂಡನ್ನ ಹೇಗಾದ್ರೂ ಕಾಪಾಡ್ಕೋಬೇಕು. ಹಾಗಾದ್ರೆ ತಡ ಮಾಡದೆ ತಕ್ಷಣ ಗಾಂಧಿನಗರದಲ್ಲಿರೋ ಗೆಸ್ಟ್ ಹೌಸ್ಗೆ ಹೋಗು. ಯಾಕೆ? ಅಲ್ಲಿ ಮಲ್ಲಿಕಾ ಇದ್ದಾಳೆ. ಅವಳನ್ನ ಹಿಡಿದು ಪೊಲೀಸ್ ಅವ್ರಿಗೆ ಒಪ್ಸಿದ್ರೆ ನಿನ್ ಗಂಡ ಬಿಡುಗಡೆ ಆಗ್ತಾನೆ. ತುಂಬಾ ಟೈಮ್ ಇಲ್ಲ. ಲೇಟ್ ಮಾಡಿದ್ರೆ ಆ ಮಲ್ಲಿಕಾ ಮತ್ತೆ ಅಲ್ಲಿಗಾದ್ರೂ ತಪ್ಪಿಸ್ಕೊಳ್ಬಹುದು. ಬಾಯ್. ಹಲೋ, ನೀವ್ಯಾರು? ನಾನು ನಿನ್ ವೆಲ್ ವಿಶರ್. ಹಲೋ ಹಲೋ. ಏನಾಯ್ತು ಮೇಡಮ್? ಯಾರೋ ಒಬ್ರು ಮಲ್ಲಿಕಾ ಗಾಂಧಿನಗರ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾಳೆ, ಈಗಲೇ ಹೋದ್ರೆ ಹಿಡಿಬಹುದು ಅಂದ್ರು. ಯಾರು ಮೇಡಮ್ ಅವರು? ಗೊತ್ತಿಲ್ಲ ನಾಣಿಯವ್ರೆ. ದೇವ್ರೆ ಅವ್ರ ರೂಪದಲ್ಲಿ ನಮ್ಗೆ ದಾರಿ ತೋರಿಸಿದ್ನೇನೋ. ಹಾಗಾದ್ರೆ ತಡೆ ಯಾಕೆ ಮೇಡಮ್, ಬೇಗ ಬನ್ನಿ. ಏನಾಯ್ತು ಮಾಮ್? ವಾಟ್ ಹ್ಯಾಪೆಂಡ್? ಗಂಗಾನ ಡೈವರ್ಟ್ ಮಾಡಿದೀನಿ ನಿತ್ಯ. ನಾವು ಹ್ಯಾಪಿಯಾಗಿ ಜೈ ಮನೆಗೆ ಹೋಗ್ಬೋದು. ಏನು ಮಾಮ್? ಹ್ಯಾಪಿ ಆಗ? ಅಂದ್ರೆ ನಿತ್ಯ, ಜೈ ಜೊತೆ ಊಟ ಮಾಡಬೇಕು ಅಂತ ನೀನು ಆಸೆ ಪಟ್ಟಿಯಲ್ಲ ಮಾಮ್, ಅದು ಜೈ ಕೊನೆ ಆಸೆ, ಅದು ಸಾವಿನ ಊಟ. ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ನೀನ್ ಕೇಳಿದಕ್ಕೆ ಅಲ್ವಾ ನಿತ್ಯ ನಾನು ಅರೇಂಜ್ ಮಾಡಿದ್ದು. ಅರೇಂಜ್ಮೆಂಟ್ ಓಕೆ, ಅದರಲ್ಲಿ ನಿನ್ನ ಆನಂದ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಖುಷಿನೇ ನನ್ ಖುಷಿ ನಿತ್ಯ. ಜೈ ಜೊತೆ ಸೇರಿ ಬದುಕೋದು ನನ್ ಖುಷಿ, ಅದನ್ನ ಮಾಡೋಕ್ಕಾಗ್ಲಿಲ್ವಲ್ಲ. ನಾನು ನಿನ್ನ ಅಮ್ಮ ಮಾತ್ರ. ನೀನ್ ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ನಾನೇನ್ ದೇವ್ರಲ್ವಲ್ಲ ನಿತ್ಯ. ಹೌದು, ನನ್ ಜೈನ ನನ್ನಿಂದ ದೂರ ಮಾಡ್ತಿರೋ ದೆವ್ವ ನೀನು. ಥ್ಯಾಂಕ್ ಯು ಫಾರ್ ಯುವರ್ ಸ್ಟೇಟ್ಮೆಂಟ್ ಆ್ಯಂಡ್ ಅರೇಂಜ್ಮೆಂಟ್ ಮಾಮ್. ಜೈ ಮನೆಗೆ ಹೋಗೋಣವಾ? ಹಾ, ನಡಿ ನಿತ್ಯ. ಬೇಡಿ ತೆಗೀರಿ. ನಾವಿಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ, ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಅಜ್ಜಿ, ಡ್ಯಾಡ್, ಚಿಕ್ಕಮ್ಮ. ಏನ್ರಿ, ಜೈ ಬಂದ?
ಅತ್ತೆ ಮಾವ, ನಿತ್ಯ, ನಾನು ಬಂದಿದ್ದೀನಿ. ಜೈ 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 ಜೈ. ಏನಾಯ್ತು ಅಜ್ಜಿ? ಯಾಕೆ ಅಳ್ತಿದ್ದೀರಿ? ಇನ್ನು ಏನಾಗ್ಬೇಕೋ, ಈ ಸೂರ್ಯ ವಂಶಕ್ಕೆ ಗ್ರಹಣ ಹಿಡ್ದಿದೆ. ರಾಹು ಕೇತು ಉರಿಯೋ ಜ್ವಾಲೆ ರೂಪದಲ್ಲಿ ನಿನ್ನೆ ನುಂಗ್ ಹಾಕ್ತಿದೆ. ವಾರಸ್ದಾರನಾಗಿ ವಂಶನ ಬೆಳೆಸ್ತಿ ಅನ್ಕೊಂಡ್ರೆ ಮಧ್ಯದಲ್ಲೇ ಬಿಟ್ಟು ಹೊರಟೋಗ್ತಿದ್ಯಲ್ಲೋ. ನಿನ್ನ 10 ತಿಂಗಳು ಹೊತ್ತು ಹೆರ್ದೆ ಇದ್ರು ಹೆತ್ತ ಮಗನ್ ಹಾಗೆ ಬೆಳೆಸಿದ್ದೀನಪ್ಪ. ನನಗೆ ಯಾಕೋ ಎಂತ ನೋವು ಕೊಡ್ತಿದ್ಯಾ? ಚಿಕ್ಕವನಿದ್ದಾಗ ನೀನು ಮೊದಲ ಸಲ ಹಾಡಕ್ ಕಲ್ತಿರೋ ಶಬ್ದ ಅತ್ತೆ ಅಂತ ಕಣೋ. ನಾಳೆಯಿಂದ ಅತ್ತೆ ಅಂತ ನನ್ನ ಬಾಯಿ ತುಂಬಾ ಯಾರು ಕರೀತಾರೆ ಜೈ? ಯಾರು ಕರೀತಾರೆ? ಹೌದು ಜೈ, ನಾನು ಈ ಮನೆಗೆ ಮನೆ ಅಳಿಯಾಗಿದ್ರು ನಿನ್ನ ಅಪ್ಪಂಗೆ ಸಮನಾಗಿ ನೋಡ್ದೆ. ನಿನ್ ಋಣ ತೀರ್ಸೋಕ್ಕೂ ಮೊದಲು ನೀನ್ ನಮ್ಮಿಂದ ದೂರ ಹೋಗ್ತಿದ್ದೀಯ. ನನ್ನ ಫ್ಯಾಮಿಲಿನೇ ನನ್ನ ಬಲ ಅನ್ಕೊಂಡಿದ್ದೆ, ಆದ್ರೆ ನೀವು ಇಷ್ಟು ವೀಕ್ ಆಗಿದ್ದೀರಲ್ಲ. ನಮ್ಮಲ್ಲಿ ಯಾರಾದ್ರೂ ಬೇರೆ ಊರಿಗೆ ಹೊರಟಿದ್ರೆ ಉಳ್ದವ್ರೆಲ್ಲ ಅವರನ್ನ ನಗ್ನಗ್ತಾ ಖುಷಿಯಿಂದ ಕಳಿಸ್ಕೊಡ್ತಾರಲ್ವಾ? ಈ ಪ್ರಯಾಣ ಕೂಡ ಹಾಗೆ. ಊರಿಗೆ ಹೋಗೋದು, ನೇಣಿಗೆ ಕೊರಳು ಕೊಡೋದು ಎರಡು ಹೇಗಾಗುತ್ತೆ ಜೈ? ಯಾಕಾಗಲ್ಲ ಅಜ್ಜಿ? ದಿನ ಭಗವದ್ಗೀತೆ ಓದ್ತೀರಿ, ಅದರಲ್ಲಿ ಮನುಷ್ಯ ಹಳೆ ವಸ್ತ್ರ ಕಳ್ಚಿ ಹೊಸ ಬಟ್ಟೆ ಹೇಗ್ ಹಾಕೋತಾನೋ, ಒಂದು ಜೀವಿ ದೇಹ ಬಿಟ್ಟು ಬೇರೆ ದೇಹ ಸೇರ್ಕೋತಾನೆ ಅಂತ ಶ್ರೀಕೃಷ್ಣ ಹೇಳಿಲ್ವಾ? ಏನ್ ಡ್ಯಾಡ್, ವಾರಸತ್ವ ಅನ್ನೋದು ಹುಟ್ಟಿಂದ ಬರಲ್ಲ, ಸ್ವಶಕ್ತಿಯಿಂದ ಸಂಪಾದನೆ ಮಾಡ್ಬೇಕು ಅಂತ ಹೇಳಿರೋ ನೀವೇ ವಾರಸದಾರ ಇಲ್ಲ ಅಂತ ನೋವು ಪಡ್ತಿದ್ದೀರಲ್ಲ. ಏನ್ ಚಿಕ್ಕಮ್ಮ, ಮಕ್ಳಿಲ್ದಿರೋ ನೀವು ನನ್ನೇ ಮಗ ಅಂತ ಅನ್ಕೊಂಡ್ರಿ. ಅಷ್ಟು ವಿಶಾಲವಾದ ಹೃದಯ ಇರೋ ನಿಮ್ ತಾಯ್ತನಕ್ಕೆ ನೋವು ಮಾಡ್ಕೊಬಿಡಿ ಚಿಕ್ಕಮ್ಮ. ಅತ್ತೆ ಮಾವ, ಸ್ವಪ್ನ ಹುಟ್ಟೋದಕ್ಕೂ ಮುಂಚೆ ನೀವಿಬ್ರು ನನ್ನ ಸಾಕ್ದವರು. ಅವಳು ಹುಟ್ಟಿದ್ಮೇಲೆ ನನ್ನ ಅಳಿಯನ್ ಮಾಡ್ಕೋಬೇಕು ಅನ್ಕೊಂಡ್ರಿ. ಅಲ್ಲಿವರೆಗೂ ನನ್ನ ಮೇಲಿದ್ದ ಪ್ರೀತಿ ಜವಾಬ್ದಾರಿ ಆಯ್ತು. ಸಂಬಂಧನೂ ಕೂಡ ಹಾಗೆ ಬದಲಾಗ್ತಿರುತ್ತೆ. ನಾನು ಸಂತೋಷವಾಗಿ ನಿಮ್ಮ ಜೊತೆ ಸೇರಿ ನನ್ನ ಕೊನೆ ಊಟನ ಮಾಡಕ್ ಬಂದಿದ್ದೀನಿ. ನನಗಿಷ್ಟ ಆಗೋ ಒಳ್ಳೆ ಅಡುಗೆನ ನಿಮ್ಮ ಜೊತೆ ಮಾಡಬೇಕು ಅಂತ ಬಂದೆ. ಆ ಅಡುಗೆ ಬಡಿಸ್ದೆ ಹೀಗೆ ಕಣ್ಣೀರು ಹಾಕಿದ್ರೆ ಈ ಕ್ಷಣನೇ ಹೊರಟೋಗ್ತೀನಿ. ನೀವೇ ಹೇಳಿ, ನಿಮ್ಮೆಲ್ಲರ ಜೊತೆ ಖುಷಿಯಿಂದ ತಿನ್ಲಾ, ಇಲ್ಲ ನನ್ನ ಕೊನೆ ಆಸೆ ತೀರಿಸ್ಕೊಳ್ದೆ ಹೊರಟೋಗ್ಲಾ? ಜೈ ಜೈ, ಬೇಡಪ್ಪ, ಒಟ್ಟಿಗೆ ಊಟ ಮಾಡೋಣ. ನಮ್ಮ ಅಜ್ಜಿ ಅಂದ್ರೆ ಇದು. ಚಿಕ್ಕಮ್ಮ, ಅಡ್ಗೆ ಆಯ್ತಾ? ನಿನ್ಗಿಷ್ಟ ಆಗೋ ಎಲ್ಲ ಅಡ್ಗೆ ಮಾಡಿದ್ದೀನಪ್ಪ. ವೆರಿ ಗುಡ್ ಮಾವ. ಇವತ್ತು ನಿಮ್ಗೂ ನನಗೂ ಸ್ಪರ್ಧೆ, ಯಾರು ಹೆಚ್ಚು ತಿಂತಾರೆ ಅಂತ. ಅತ್ತೆ, ಈ ಸ್ಪರ್ಧೆಗೆ ನೀವೇ ಜಡ್ಜು. ಡ್ಯಾಡ್, ಇವತ್ತಿನ ಲಾಸ್ಟ್ ಊಟ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳಿ. ಹೌದು, ನೀವೆಲ್ಲ ಇದ್ದೀರಿ. ವೇರ್ ಇಸ್ ಮೈ ಡಾರ್ಲಿಂಗ್ ನಿತ್ಯ? ಏನಾಯ್ತು ಮೇಡಮ್? ಯಾಕೆ ನಿಲ್ಸಿದ್ರಿ? ನಾವು ರಾಂಗ್ ವೇಲ್ ಹೋಗ್ತಾ ಇದೀವಿ ನಾಣಿಯವ್ರೆ. ಇಲ್ಲ ಮೇಡಮ್, ಇದು ಆ ದಾರಿನೇ.
ನಾನು ಆಗ್ಲೇ ಕಿಲೋಮೀಟರ್ ಕಲ್ ನೋಡಿದ್ದೀನಿ. ಆ ಕಲ್ ನಾನು ನೋಡ್ದೆ. ಅದನ್ನ ನೋಡ್ದಾಗ್ಲೇ ನನಗೆ ಡೌಟ್ ಬಂತು. ಯಾರೋ ಬೇಕು ಅಂತ ರಾಂಗ್ ಕಾಲ್ ಮಾಡಿ ನಮ್ಮನ್ನ ಡೈವರ್ಟ್ ಮಾಡೋಕೆ ನೋಡ್ತಿದ್ದಾರೆ. ಅಂದ್ರೆ ನಿಮಗೆ ಕಾಲ್ ಮಾಡಿದ್ದು ಮಲ್ಲಿಕಾ ಬಗ್ಗೆ ಗೊತ್ತಿರೋರಲ್ವಾ ಮೇಡಮ್? ಗೊತ್ತಿರೋ ವ್ಯಕ್ತಿ ಆಗಿದ್ದಕ್ಕೆ ಮಲ್ಲಿಕನ್ನ ನಮ್ಮಿಂದ ತಪ್ಸೋದಕ್ಕೆ ನೋಡ್ತಿದ್ದಾರೆ. ಅರ್ಥ ಆಗ್ಲಿಲ್ಲ ಮೇಡಮ್. ನಾವಿರೋ ಜಾಗದಿಂದ ಗಾಂಧಿನಗರಕ್ಕೆ 27 ಕಿಲೋಮೀಟರು. ಎಷ್ಟು ಸ್ಪೀಡಾಗಿ ಹೋದ್ರೂ 1 ಅವರ್ ಆಗುತ್ತೆ. ತಿರುಗಿ ಬರೋಕೆ ಇನ್ನೂ 1 ಅವರ್. ಅಲ್ಲಿರೋ ಗೆಸ್ಟ್ ಹೌಸಲ್ಲಿ ಮಲ್ಲಿಕಾ ಎಲ್ಲಿದ್ದಾಳೋ ಹುಡ್ಕಕ್ಕೆ ಮತ್ತೆ 1 ಅವರ್ ಆಗತ್ತೆ. ಅಂದ್ರೆ ಮಲ್ಲಿಕಾ ಅಲ್ಲಿದ್ದಾಳೋ ಇಲ್ವೋ ತಿಳ್ಕೊಳ್ಳೋದಕ್ಕೆ ನಮಗೆ 3 ಅವರ್ಸ್ ಟೈಮ್ ವೇಸ್ಟ್ ಆಗುತ್ತೆ ನಾಣಿ ಅವರೇ. ಅಂದಮೇಲೆ ನಾವು ಗಾಂಧಿನಗರಕ್ಕೆ ಹೋಗೋದು ವೇಸ್ಟ್. ಮತ್ತೆ ಮಲ್ಲಿಕನ ಹುಡ್ಕೋದು ಹೇಗೆ ಮೇಡಮ್? ನನಗೆ ರಾಂಗ್ ಕಾಲ್ ಮಾಡಿದವರು ತಪ್ಪಾಗಿ ಒಂದು ಮಾತು ಹೇಳಿದ್ರು. ಏನಂತ ಮೇಡಮ್? ಮಲ್ಲಿಕಾ ಹಾರು ಹೋಗ್ತಾಳೆ ಅಂತ. ಅದರಲ್ಲಿ ತಪ್ಪೇನಿದೆ ಮೇಡಮ್? ಹಾರು ಹೋಗೋದು ಅಂದ್ರೆ ಅರ್ಥ ಏನು ನಾಣಿ ಅವರೇ? ತಪ್ಪಿಸ್ಕೊಳ್ಳೋದು. ಇನ್ನೊಂದು ಅರ್ಥ ಕೂಡ ಇದೆ, ಫ್ಲೈಟಲ್ಲಿ ಹಾರು ಹೋಗೋದು. ಈ ಕೇಸಲ್ಲಿ ಮಲ್ಲಿಕಾ ಮೇನ್ ಸಾಕ್ಷಿ ಆಗಿರೋದ್ರಿಂದ ಅವರಿಗೆ ಗಲ್ ಶಿಕ್ಷೆ ಆಗೋದ್ರಲ್ಲಿ ಈ ಸಿಟಿ ದಾಟಿ ಹೋಗ್ಬೇಕು ಅಂದ್ಕೊಂಡಿದ್ದಾಳೆ, ಅದು ಕೂಡ ಫ್ಲೈಟಲ್ಲಿ. ನೀವೊಂದು ಕೆಲಸ ಮಾಡಿ ನಾಣಿ ಅವರೇ, ಯಾವುದಾದ್ರೂ ಟ್ರಾವೆಲ್ ಏಜೆನ್ಸಿಗೆ ಹೋಗಿ ಇವತ್ತು ಬೆಂಗಳೂರಿಂದ ಹೊರಡೋ ಎಲ್ಲ ಫ್ಲೈಟ್ಸಲ್ಲಿ ಯಾವುದ್ರಲ್ಲಾದ್ರೂ ಮಲ್ಲಿಕಾ ಹೆಸರಲ್ಲಿ ಯಾವುದಾದ್ರೂ ಟಿಕೆಟ್ ಬುಕ್ ಆಗಿದೆಯೇನೋ ಎನ್ಕ್ವೈರಿ ಮಾಡಿ. ಒಳ್ಳೆ ಐಡಿಯಾ ಮೇಡಮ್. ಆಗ ಮಾಡಿದ್ರೆ ಮಲ್ಲಿಕಾ ಈಸಿಯಾಗಿ ಸಿಗ್ತಾಳೆ. ನೀವು ಹೋಗಿ ಆ ಕೆಲಸ ಮಾಡಿ. ಯಾವುದಕ್ಕೂ ಇರಲಿ, ನಾನು ಗಾಂಧಿನಗರ್ಗೆ ಹೋಗಿ ಅಲ್ಲಿ ಮಲ್ಲಿಕಾ ಇದ್ದಾಳೇನೋ ಟ್ರೈ ಮಾಡ್ತೀನಿ. ನೀವು ಹೇಳೋದು ನೋಡಿದ್ರೆ ನಾವಲ್ಲಿಗೆ ಹೋಗೋದು ವೇಸ್ಟ್ ಮೇಡಮ್. ನೀವೀಗಲೇ ಮನೆಗೆ ಹೋಗಿ ಸಾರ್ ಜೊತೆ ಸೇರಿ ಊಟ ಮಾಡಿ ಸರ್ಗೆ ಸ್ವಲ್ಪ ಧೈರ್ಯ ಹೇಳಿ. ಅವ್ರನ್ನ ನೋಡಿದ್ರೆ ನನಗೆ ಅಳು ಬರುತ್ತೆ. ಇನ್ನು ನಾನೇನು ಧೈರ್ಯ ಹೇಳ್ತೀನಿ ನಾಣಿ ಅವರೇ? ನೀವೇ ಸರ್ಗೆ ಬಲ ಶಕ್ತಿ ಮೇಡಮ್. ನೀವೇ ಅವರಿಗೆ ಧೈರ್ಯ ಹೇಳಬೇಕು. ಸುತ್ತ ಎಷ್ಟೋ ಜನ ಇದ್ರು ನಿಮಗೋಸ್ಕರನೇ ಕಾಯ್ತಾ ಇರ್ತಾರೆ. ಅವ್ರನ್ನ ಡಿಸಪಾಯಿಂಟ್ ಮಾಡಬೇಡಿ ಮೇಡಮ್. ಹೋಗಿ. ಸರಿ, ಹೋಗ್ತೀನಿ ನಾಣಿ ಅವರೇ. ನೀವು ಬೇಗ ಕೇಳ್ಕೊಂಡು ನನಗೆ ಕಾಲ್ ಮಾಡಿ. ಆಯ್ತು ಮೇಡಮ್, ನೀವು ಹೊರಡಿ. ಏ ಆಟೋ ಆಟೋ! ನಿತ್ಯ ಇನ್ನೂ ಬರ್ಲಿಲ್ವಲ್ಲ ಅಜ್ಜಿ? ನಾನು ಬಂದಿದ್ದೀನಿ ಅಂತ ಅವಳಿಗೆ ಹೇಳಲಿಲ್ವಾ? ನಿಮ್ಮ ಅತ್ತೆಗೆ ಫೋನ್ ಮಾಡಿದೀವಿ, ಇನ್ನೇನು ಬಂದ್ಬಿಡ್ತಾರೆ. ಸರ್, ಟೈಮ್ ಆಗ್ತಿದೆ, ಬೇಗ ಊಟ ಮಾಡಿ. ನಮ್ ಸೊಸೆ ಬರ್ಬೇಕು ಸರ್, ಅವಳು ಬರ್ಲಿ ಅಂತ ಕಾಯ್ತಿದೀವಿ. ಜಡ್ಜ್ ಅವರು ಸರ್ಗೆ ಕೊಟ್ಟಿರೋದು ಸ್ಪೆಷಲ್ ಪರ್ಮಿಷನ್ನೇ. ಕೊಟ್ಟಿರೋ ಟೈಮ್ ಮುಗಿಯೋದಕ್ಕೂ ಮುಂಚೆ ಜೈಲಿಗೆ ಹೋಗ್ಬೇಕು. ಇಲ್ಲದೆ ಇದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್. ನಿತ್ಯನ್ ಜೊತೆ ಸೇರಿ ಲೈಫ್ ಲಾಂಗ್ ಬದುಕೋಣ ಅನ್ಕೊಂಡೆ, ಅದ್ಯಾಕೋ ಆಗ್ಲಿಲ್ಲ. ಕೊನೆ ಪಕ್ಷ ನಿತ್ಯನ್ ಜೊತೆ ಇವತ್ತು ನಿತ್ಯನ್ ಜೊತೆ ಕೂತು ಊಟ ಮಾಡೋಣ ಅನ್ಕೊಂಡ್ರೆ ಆ ದೃಷ್ಟನೂ ನನಗಿಲ್ವೇನು? ಏನ್ ಮಾಡೋದು? ಟೈಮ್ ಆಗ್ತಿದ್ಯಲ್ಲ. ಬನ್ನಿ, ನಾವು ಊಟ ಮಾಡೋಣ. ಬನ್ನಿ ಅಜ್ಜಿ, ಬನ್ನಿ ಡ್ಯಾಡ್, ಚಿಕ್ಕಮ್ಮ, ಮಾವ, ಅತ್ತೆ, ಬನ್ನಿ. ಬನ್ನಿ ಬನ್ನಿ ಅತ್ತೆ. ಅಜ್ಜಿ ಬನ್ನಿ, ಕೂತ್ಕೊಳ್ಳಿ. ಡ್ಯಾಡ್
ಬನ್ನಿ ಕೂತ್ಕೊಳ್ಳಿ. ಬನ್ನಿ ಚಿಕ್ಕಮ್ಮ. ಅತ್ತೆ ಮಾವ ನಡೀರಿ ಊಟ ಮಾಡೋಣ. ಬನ್ನಿ ಅತ್ತೆ, ಕೂತ್ಕೋ ಅತ್ತೆ. ವಾವ್, ವಾವ್, ಎಲ್ಲ ನನ್ಗಿಷ್ಟ ಆಗೋ ಅಡುಗೆನೇ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ನನ್ನ ನೆನಪಿಗೆ ಮನೇಲಿ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ತಿನ್ಬೇಕು. ತಿಂತೀರಾ ಅಲ್ವಾ? ಅಯ್ಯೋ ಅಜ್ಜಿ. ಡ್ಯಾಡ್, ನೀವು ಕೂಡ ಏನು? ತಿನ್ನು ಮಾವ. ಇದು ನನಗೆ, ಇದು ನಿತ್ಯನಿಗೆ. ಬಾ ನಿತ್ಯ, ಜೈ ಜೊತೆ ಲಾಸ್ಟ್ ಲಂಚ್ ಮಾಡೋಣ. ಇದು ಲಾಸ್ಟ್ ಲಂಚ್ ಅಲ್ಲ ಮಾಮ್. ಈ ಲಂಚ್ ಆಗ್ತಿದ್ದ ಹಾಗೆ ನಿಂಗೆ ಪಂಚ್ ಸಿಗುತ್ತೆ. ಜೈನ ಅಷ್ಟು ಈಸಿಯಾಗಿ ಬಿಡ್ತೀನಾ? ನಿನ್ ತಲೆಗೆ ಗನ್ನಿಟ್ಟಾದ್ರೂ ಸರಿ, ಆ ಮಲ್ಲಿಕಾ ಎಲ್ಲಿದ್ದಾಳೋ ತಿಳ್ಕೊತೀನಿ. ನಿತ್ಯ, ಐ ನೋ ನಿತ್ಯ, ಜೈ ಜೊತೆಗೆ ಜೀವನ ಪೂರ್ತಿ ಇರಬೇಕು ಅಂತ ಅನ್ಕೊಂಡಿದ್ದು ನಿಂಗೆ ಈ ಕೊನೆ ಊಟ ಹರ್ಟ್ ಆಗೇ ಆಗತ್ತೆ. ಬಟ್ ಏನು ಮಾಡೋದು? ನಾನೇನು ಹರ್ಟ್ ಆಗಿಲ್ಲ ಮಾಮ್. ಕನಿಷ್ಠ ಜೈ ಜೊತೆ ಸೇರಿ ಕೊನೆ ಊಟ ಮಾಡೋ ಅವಕಾಶ ಆದರೂ ಕೊಟ್ಟಿಯಲ್ಲ. ಹ್ಯಾಪಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿತ್ಯ, ಅಫ್ಕೋರ್ಸ್ ಜೈನ ಬಿಡ್ಸೋಕ್ಕೆ ನೀನು ಕಷ್ಟಪಟ್ಟೆ. ಕೊನೆಗೆ ಏನು ಮಾಡೋಕ್ಕಾಗದೆ ಜೈ ಜೊತೆಗೆ ಊಟ ಮಾಡೋದಕ್ಕೆ ನನ್ನ ಕರ್ಕೊಂಡು ಬಂದೆ. ಏನ್ ಮಾಡೋದು? ಸಾರಿ ನಿತ್ಯ, ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಟೈಮ್ ಆಗಿ ಹೋಗುತ್ತೆ. ನಡಿ. ಇವಳು ಹೇಗೆ ಬಂದ್ಲು ಮಾಮ್? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ನಿತ್ಯ. ನೀನು ಹೋಗಿ ಬಚ್ಚಿಟ್ಕೋ. ಯಾಕೆ? ಅವಳು ನಿನ್ನ ನೋಡಿದ್ರೆ ಏನಾಗುತ್ತೆ ಮಾಮ್? ಈಗಲೂ ಕೂಡ ಯಾಕೆ ಕಣ್ಣ ಮುಚ್ಚಾಲೆ? ಜೈ ಜೊತೆ ಊಟ ಮಾಡೋ ಕೊನೆ ಚಾನ್ಸ್ ಕೂಡ ಕೊಡಲ್ವಾ ನನಗೆ? ನಿತ್ಯ, ಪ್ಲೀಸ್ ನಿತ್ಯ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಗೋ ನಿತ್ಯ, ಗೋ. ಶಿಟ್. ಗಂಗಾ, ನೀನೇನು ಇವಾಗ ಬಂದೆ? ನಂಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಮೇಡಮ್. ನನ್ನ ದೂರ ಕಳ್ಸೋಕೆ ನೋಡಿದ್ರು. ಇವತ್ತು ಅವರು ಊಟ ಮಾಡೋಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್. ಈ ಟೈಮಲ್ಲಿ ನಾನು ಅವ್ರ ಪಕ್ಕ ಇಲ್ದಿದ್ದ ಹಾಗೆ ಮಾಡೋಕ್ಕೆ ನೋಡಿದ್ರು. ಅದು ಅರ್ಥ ಆಗ್ತಿದ್ದ ಹಾಗೆ ತಕ್ಷಣ ತಿರುಗಿ ಬಂದ್ಬಿಟ್ಟೆ ಮೇಡಮ್. ಅವ್ರು ಬಂದ್ರಾ? ಬಂದಿದ್ದಾನೆ ಗಂಗಾ. ಬನ್ನಿ ಮೇಡಮ್, ಹೋಗೋಣ. ಅವ್ರು ನಂಗೋಸ್ಕರ ಕಾಯ್ತಾ ಇರ್ತಾರೆ. ಬನ್ನಿ. ಬಾ. ನಿತ್ಯ ಬರ್ತಾಳೆ ಅಂತೀರಾ? ನಾನು ಬಂದೆ ರೀ.